ನಮಸ್ಕಾರ. ಆ, ಎಲ್ಲ ಖಂಡಗಳನ್ನು ನಾವು ನೋಡ್ಕೋತಾ ಹೋಗೋಣ. ಈಗ ಮೊದಲನೇದಾಗಿ ಉತ್ತರ ಅಮೆರಿಕಾ ಖಂಡದ ಬಗ್ಗೆ ನಾವು ಅದರ ಭೌಗೋಳಿಕ ಲಕ್ಷಣಗಳು, ಅದರ ಪೊಲಿಟಿಕಲಿ ಯಾವ ರೀತಿ ಭೂಭಾಗ ಹಂಚಿಕೆಯಾಗಿದೆ, ಅದರ ವಿವಿಧತೆ ಹೇಗಿದೆ, ಮತ್ತು ಆ ಖಂಡದ ವೈಶಿಷ್ಟ್ಯತೆ ಏನು, ಅಲ್ಲಿ ಯಾಕೆ ಡೆವಲಪ್ಡ್ ಆಗಿರುವ ಖಂಡ ಅದಾಗಿದೆ ಎಂಬುದನ್ನೆಲ್ಲ ಸವಿಸ್ತರವಾಗಿ ನೋಡೋಣ. ಸ್ನೇಹಿತರೆ, ಮ್ಯಾಪ್ ರೀಡಿಂಗ್ ಆಫ್ ನಾರ್ತ್ ಅಮೆರಿಕಾ ಕಾಂಟಿನೆಂಟ್, ಉತ್ತರ ಅಮೆರಿಕಾ ಖಂಡದ ಮ್ಯಾಪ್ ರೀಡಿಂಗನ್ನು ನಾವು ನೋಡೋಣ. ಏಕೆಂದರೆ ಜಿಯೋಗ್ರಫಿಕಲ್ ಮ್ಯಾಪ್ ರೀಡಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇದು ನಾರ್ತ್ ಇಂಡಿಯಾದ ಪೊಲಿಟಿಕಲ್ ಮ್ಯಾಪ್. ಉತ್ತರ ಅಮೆರಿಕವು ಮೂರನೇ ಅತಿ ದೊಡ್ಡ ಖಂಡವಾಗಿದೆ. ಇದು ಭೂಪ್ರದೇಶದಲ್ಲಿ ಮೂರನೇ ಅತಿ ದೊಡ್ಡ ಖಂಡವಾಗಿದೆ. ಮೊದಲನೇದು ಏಷ್ಯಾ, ಎರಡನೇದು ಆಫ್ರಿಕಾ, ಮೂರನೇದು ಉತ್ತರ ಅಮೆರಿಕಾ. ಮತ್ತು ಪ್ರಪಂಚದಲ್ಲಿ 16.5% ಭೂಪ್ರದೇಶವನ್ನು ಇದು ಕೂಡ ಆಕ್ರಮಿಸಿಕೊಂಡಿದೆ. ಅಷ್ಟೇ ಅಲ್ಲದೆ 7.7 ಪ್ರಪಂಚದ ಜನಸಂಖ್ಯೆಯಲ್ಲಿ ಉತ್ತರ ಅಮೆರಿಕದ ಕೊಡುಗೆ 7.7% ಆಗಿದೆ. ಇದನ್ನು 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಎಂಬುವರು ಕಂಡುಹಿಡಿದರು. ಮೊದಲು ಅಮೇರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಅನ್ನೋದೊಂದು ಕಾನ್ಸೆಪ್ಟೇ ಇರಲಿಲ್ಲ. 1492 ಅಂದರೆ 15ನೇ ಶತಮಾನದಲ್ಲಿ ಯುರೋಪಿಯನ್ನರು ಇದನ್ನು ಕಂಡುಹಿಡಿದ ನಂತರ ಇದನ್ನೊಂದು ಹೊಸ ಕಾಂಟಿನೆಂಟ್, ನಾರ್ತ್ ಅಮೆರಿಕಾನ ನ್ಯೂ ವರ್ಲ್ಡ್ ಕಾಂಟಿನೆಂಟ್ ಅಂತ ಹೇಳಿ ಕೂಡ ಅವರು ಕರೆದ್ರು. ಯಾಕಂದರೆ ಅಲ್ಲಿವರೆಗೂ ಅದು ಬೆಳಕಿಗೆ ಬಂದಿರಲಿಲ್ಲಲ್ಲ, ಸೊ ನ್ಯೂ ವರ್ಲ್ಡ್ ಕಾಂಟಿನೆಂಟ್ ಅಂತ ಹೇಳಿ ಕೂಡ ಅದನ್ನು ಕರೆದ್ರು. ಅದಕ್ಕೆ ಅಮೆರಿಕಾವನ್ನು ಅಮೇರಿಗೋ ವೆಸ್ಪಾಸೆ ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಕೊಲಂಬಸ್ ಹೆಸರಿಂದ ಕರೆಯಲ್ಲ, ಈ ಹೆಸರಿಂದ ಕರೀತಾರೆ. ಮತ್ತು ಉತ್ತರ ಅಮೆರಿಕಾ ಖಂಡವು ಟ್ರ್ಯಾಂಗ್ಯುಲರ್ ಶೇಪ್ನಲ್ಲಿದೆ. ನೋಡಿಲಿ, ಹೌದಾ, ದಿಸ್ ಈಸ್ ಬೇಸ್. ಈ ರೀತಿ ಟ್ರ್ಯಾಂಗ್ಯುಲರ್ ಶೇಪ್ನಲ್ಲಿ ಕೂಡ ಇದನ್ನು ಕಾಣ್ತೀವಿ. ಉತ್ತರಾರ್ಧದ ಪಶ್ಚಿಮ ಭಾಗಕ್ಕೆ ಕಂಡುಬರ್ತದೆ ಉತ್ತರ ಅಮೆರಿಕಾ. ಉತ್ತರಾರ್ಧದ ಅಂದರೆ ಏಷ್ಯಾ ಇದು ಪೂರ್ವಕ್ಕಿದೆ, ಇದು ಪಶ್ಚಿಮಕ್ಕೆ ಬರ್ತದೆ ಮತ್ತು ಉತ್ತರಕ್ಕೆ ಸಮೀಪವಾಗಿದೆ. ಸೊ ಉತ್ತರಾರ್ಧದ ಪಶ್ಚಿಮಕ್ಕೆ ಆ ಹೆಮಿಸ್ಫಿಯರಲ್ಲಿ ಇದು ನಾರ್ತರ್ನ್ ವೆಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇದು ಕಂಡುಬರ್ತದೆ. ಮತ್ತು ಇದು ಲ್ಯಾಟಿಟ್ಯೂಡ್ 0 ಡಿಗ್ರಿ, ಅಂದರೆ 0 ಡಿಗ್ರಿ ಇಲ್ಲಿ ಬರ್ತದೆ ಅಲ್ಲ, ಇಲ್ಲಿದೆ ನೋಡು, ಇದು 0 ಡಿಗ್ರಿ. ಲ್ಯಾಟಿಟ್ಯೂಡು 0 ಡಿಗ್ರಿಗಿಂತ ಮೇಲ್ಗಡೆ ಇದೆ. ಪುನಃ ಎಂಟ್ ಆಗೋದು 7 ಡಿಗ್ರಿಯಿಂದ. 7 ಡಿಗ್ರಿಯಿಂದ ಮೇಲ್ಗಡೆ 84 ಡಿಗ್ರಿ. ಇಲ್ಲಿ ನಿಮಗೆ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ, ವರ್ಲ್ಡ್ ಮ್ಯಾಪಲ್ಲಿ ನೋಡೋಣ ಸ್ನೇಹಿತರೆ. ಇದು ಉತ್ತರ ಅಮೆರಿಕಾ. ಇಲ್ಲಿ 0 ಇದೆ, ಇಲ್ಲಿ 20 ಇದೆ, ಇಲ್ಲಿ ಬರ್ತದೆ. 7 ಡಿಗ್ರಿಯಿಂದ ಮೇಲ್ಗಡೆ 84 ಇದೆ, 84 ಡಿಗ್ರಿವರೆಗೂ ಇದು ಕಂಡು ಬರ್ತದೆ. ಮತ್ತು ಲಾಂಗಿಟ್ಯೂಡ್ ಕೂಡ ಈ ಸೈಡ್ 15 ಡಿಗ್ರಿಯಿಂದ ಈ ಸೈಡ್ 180 ಡಿಗ್ರಿ ವೆಸ್ಟ್ವರೆಗೂ ಬರ್ತದೆ. ಅಂದರೆ ಕಂಪ್ಲೀಟಾಗಿ ಪೂರ್ವ ಭಾಗಕ್ಕೆ ಕಂಡು ಬರ್ತದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಐಸ್ಲ್ಯಾಂಡ್ಸ್ನ ನೋಡ್ಬೋದು. ಇವು ತುಂಬ ಐಸ್ಲ್ಯಾಂಡ್ಸ್ಗಳನ್ನು ಹೊಂದಿವೆ. ಆದರೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡು ನಾರ್ತ್ ಅಮೆರಿಕಾಕ್ಕೆ ಹೊಂದಿದ್ರು, ಪೊಲಿಟಿಕಲ್ ಅದರದ್ದೆಲ್ಲ ಅಂಡರ್ ಬರೋದು ಡೆನ್ಮಾರ್ಕ್ ಅಂಡರ್ ಬರ್ತದೆ. ಸೊ ಆರ್ಕಿಟಿಕ್ ಆಂಡಿಯೋಪೋಲಜಿ, ವೆಸ್ಟ್ ಇಂಡೀಸ್ ಆ್ಯಂಡ್ ಅಲೆನ್ಷಿಯಾ ಐಸ್ಲ್ಯಾಂಡ್, 3 ಐಸ್ಲ್ಯಾಂಡ್ಗಳನ್ನು ಇದು ಹೊಂದಿದೆ. ಆರ್ಕಿಟಿಕ್ ಆಂಡಿಯೋಪೋಲಜಿ ಇಲ್ಲಿ ಮೇಲ್ಗಡೆ, ಆಮೇಲೆ ವೆಸ್ಟ್ ಇಂಡೀಸ್, ಅಷ್ಟೇ ಅಲ್ಲದೆ ಉತ್ತರ ಅಮೆರಿಕಾವು 0 ಡಿಗ್ರಿಗಿಂತ ಮೇಲೆ 8 ಡಿಗ್ರಿ ಹೊಂದಿರ್ತದೆ. ಅಂದರೆ ಇಲ್ಲಿ ಉಷ್ಣವಲಯದ ಅಂಶವನ್ನು ಹೊಂದಿದೆ. ನೆಕ್ಸ್ಟ್ 23.5 ಸಮಶೀತೋಷ್ಣ ವಲಯಕ್ಕೂ ಇದು ಹಾದಿದೆ. ಅಷ್ಟೇ ಅಲ್ಲದೆ 66.5 ಕೂಡ ಇದು ದಾಟ್ಕೊಂಡು ಹೋಗ್ತಾ ಇದೆ. ಮೇಲೆ 84 ಡಿಗ್ರಿವರೆಗೂ ಬಂದಿದೆ. ಸೊ ಇದು ಥಂಡರ್ ಏರಿಯಾ, ಶೀತ ವಲಯವನ್ನು ಕೂಡ ಹೊಂದಿದೆ. ಸೊ 3 ವಲಯಗಳಲ್ಲಿ ಆದಂತಹ ವೈವಿಧ್ಯಮಯವಾದಂತಹ ಒಂದು ಫಿಸಿಕಲ್ ಕ್ಲೈಮೇಟನ್ನು ನಾವು ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತೇವೆ ಸ್ನೇಹಿತರೆ.
ಸೊ ಈ ರೀತಿ ವೈವಿಧ್ಯಮಯವಾದಂತಹ ಪರಿಸರ ವಾತಾವರಣವನ್ನು ಹೊಂದಿರೋದ್ರಿಂದ ವಿವಿಧತೆಯಲ್ಲಿ ಆ, ಪರಿಸರ ಬಯೋಡೈವರ್ಸಿಟಿಯನ್ನು ನಾವಿಲ್ಲಿ ಕಂಡು ಬರ್ತೀವಿ. ವಿವಿಧ ರೀತಿಯ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲವನ್ನು ನಾವು ಕೂಡ ಇಲ್ಲಿ ಕಾಣ್ತೇವೆ. ಮತ್ತು ಈ ಅಮೇರಿಕಾವು ಆ, ಅಟ್ಲಾಂಟಿಕ್ ಪೂರ್ವದಲ್ಲಿ ಅಟ್ಲಾಂಟಿಕ್ ಸಾಗರ ಸುತ್ತುವರೆದಿದೆ. ಉತ್ತರದಲ್ಲಿ ಆರ್ಕಿಟಿಕ್ ಸಮುದ್ರ ಸುತ್ತುವರೆದಿದೆ. ಪಶ್ಚಿಮದಲ್ಲಿ ಪೆಸಿಫಿಕ್ ಸಾಗರ ಸುತ್ತುವರೆದಿದೆ. ಮತ್ತು ದಕ್ಷಿಣ ಭಾಗದಲ್ಲಿ ಕೆರೆಬಿಯನ್ ಸಿ ವಿತ್ ನಾರ್ತ್ ಅಮೇರಿಕಾ ಕೂಡ ಇದಕ್ಕೆ ಟಚಲ್ಲಿ ಹೊಂದಿದೆ. ಮತ್ತು ಈ ಸೈಡು ಇಲ್ಲಿ ನೋಡ್ರಿ, ಇಲ್ಲಿ ಇದು ಏಷ್ಯಾದ ಪೋರ್ಷನ್ ಇದೆ. ಇಲ್ಲಿ ನೆಕ್ಸ್ಟ್ ಏಷ್ಯಾ ಕಂಡು ಬರ್ತದೆ. ಈ ಏಷ್ಯಾದಿಂದ ಉತ್ತರ ಅಮೇರಿಕನ ಬೇರಿಂಗ್ ಜಲಸಂಧಿ ಸ್ಟ್ರೀಟ್ ಆಫ್ ಬೇರಿಂಗಿಂದ ಇದನ್ನು ಬೇರ್ಪಡಿಸುತ್ತಿದೆ. ಅಷ್ಟೇ ಅಲ್ಲದೆ ಡೆನ್ಮಾರ್ಕ್, ಈ ಸೈಡು ಡೆನ್ಮಾರ್ಕಿಂದ ನಮ್ಮ ಉತ್ತರ ಅಮೇರಿಕಾವನ್ನು ಡೆನ್ಮಾರ್ಕ್ ಸ್ಟ್ರೀಟ್ ಮೂಲಕ ಬೇರ್ಪಡೆ ಹೊಂದುತ್ತದೆ. ಮತ್ತು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾವನ್ನು ಕನೆಕ್ಟ್ ಮಾಡೋದು ಅಥವಾ ಸಪ್ರೇಟ್ ಮಾಡೋದಂದರೆ ಒಂದೇ ಒಂದು ಕನೆಕ್ಷನ್, ಅದು ಇಸ್ತಮಸ್ ಆಫ್ ಪನಾಮ. ಇಸ್ತಮಸ್ ಪನಾಮ, ಇದು ಒಂದೇ ಕನೆಕ್ಷನ್ ಇದೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದ ನಡುವೆ. ಮತ್ತು ಉತ್ತರ ಅಮೇರಿಕಾದಲ್ಲಿ ಹೈಯೆಸ್ಟ್ ಪಾಯಿಂಟ್ ಅಂತಂದರೆ ಡೆನಾಲಿ ಅಥವಾ ಮೌಂಟ್ ಮೆಕೆನ್ಲೆ, ಅದು ಪರ್ವತ ಶ್ರೇಣಿಗಳು ಇಲ್ಲಿ ಅಲಾಸ್ಕಾ ರೇಂಜಸ್ ಒಳಗೆ ಕಂಡುಬರ್ತದೆ. ಇದು 6194 ಮೀಟರ್ಸ್ನಷ್ಟು ಸಮುದ್ರದ ಮಟ್ಟಕ್ಕಿಂತ ಹೈಟ್ ಆಗಿದೆ. ಮತ್ತು ಲೋವೆಸ್ಟ್ ಪಾಯಿಂಟ್ ಆಫ್ ದಿ ನಾರ್ತ್ ಅಮೇರಿಕಾ ಅಂದರೆ ಡೆತ್ ವ್ಯಾಲಿ ಇನ್ ಕ್ಯಾಲಿಫೋರ್ನಿಯಾ. ಇಲ್ಲೇ ಡೆತ್ ವ್ಯಾಲಿ ಇದೆ, ಹೌದಾ? ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಡೆತ್ ವ್ಯಾಲಿ ಇದೆ. ಇದು ಸಮುದ್ರ ಮಟ್ಟಕ್ಕಿಂತ 86 ಮೀಟರ್ -86 ಮೀಟರ್ ಡೌನಲ್ಲಿದೆ. ಡೆತ್ ವ್ಯಾಲಿ ಕೂಡ ಇಲ್ಲಿ ಕಂಡುಬರ್ತದೆ. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಇನ್ USA. ನಾ ಹೇಳಿದೆಲ್ಲ, ಇಲ್ಲಿ ವಿವಿಧ ಥರದ ವಾತಾವರಣ ಪರಿಸರ ಕಂಡು ಬರೋದರಿಂದ ಇಲ್ಲಿ ಆ್ಯಕ್ಟಿವ್ ಲೈವ್ ಗೀಸರ್ಸ್ ಕೂಡ ಕಂಡು ಬರ್ತವೆ. ಸೊ ಲೈವ್ ಗೀಸರ್ಸ್ ಅಂತಂದ್ರೇನು? ಭೂಮಿಯಲ್ಲಿ ಒತ್ತಡಕ್ಕೆ ಒಳಪಟ್ಟು, ಭೂಮಿಯಲ್ಲಿ ಅದರದ್ದು ಹೀಟ್ಗೆ ಒಳಪಟ್ಟು ಬಿಸಿ ನೀರಿನ ಬುಗ್ಗೆಗಳು, ಚಿಲುಮೆಗಳು ಕಂಡು ಬರ್ತಿವೆ. ಸೊ ಹಾಗೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್, ಈ ರೇಂಜಸಲ್ಲಿ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್, ಯೆಲ್ಲೋಸ್ಟೋನ್ ರಿವರ್ ಇಟ್ಸ್ ಅ ಬಿಸಿ ನೀರಿನ ಸಾಗರ ಅಂತಲೂ ಕೂಡ ಹೇಳ್ಬೋದು. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಈ ರೇಂಜಿನಲ್ಲಿ ಕಂಡುಬರ್ತದೆ. ಈ ರೇಂಜಿನಲ್ಲಿ ಯಾಕೆ ಕಂಡುಬರ್ತದೆ ಅಂತಂದರೆ, ಇಲ್ಲಿ ಮಡಿಕೆ ಪರ್ವತಗಳು, ರಾಕಿ ಮೌಂಟೇನ್ಸ್ ಇಲ್ಲಿ ಬರ್ತದೆ, ಕೋಸ್ಟಲ್ ರೇಂಜಸ್ ಇಲ್ಲಿ ಬರ್ತವೆ. ಸೊ ಇಲ್ಲಿ ನೆಕ್ಸ್ಟ್ ಒಂದು ಮಡಿಕೆ ಪರ್ವತಗಳ ರೇಂಜಸ್ ಬರ್ತದೆ. ಇದರಿಂದ ಪರ್ವತಗಳು ಹೈಟ್ ಆಗಿರುವುದರಿಂದ ಅದರ ನೆರಳು ಇಲ್ಲಿ ಬಿದ್ದು ಇಲ್ಲಿ ಕೆಲವೊಂದು ಡೆಸರ್ಟ್ ಫಾರ್ಮ್ ಆಗಿವೆ. ಈ ರೇಂಜಸ್ಸಲ್ಲಿ ಕೆಲವೊಂದು ಡೆಸರ್ಟ್ ಫಾರ್ಮ್ ಆಗಿವೆ. ಸೊ ಆ ಕಾರಣ ಇಲ್ಲಿಯ ಪರಿಸರದ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಪರಿಸರದಲ್ಲಿ ಕೆಲವೊಂದು ಚೇಂಜಸ್ ಆಗೋದರಿಂದ ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರ್ತವೆ. ಸೊ ಇಲ್ಲಿ ಇದು ಏನು ನಮಗೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಕೂಡ ಇಲ್ಲಿ ಕಂಡುಬರ್ತದೆ. ಇದು ದೊಡ್ಡ ಬಿಸಿ ನೀರಿನ ಬುಗ್ಗೆ ಆಗಿದೆ. ಮತ್ತು ಈ ಕೆನಡಾ ದೇಶದಲ್ಲಿ ಕಂಡುಬರುವಂಥ ಇಲ್ಲಿ ಬೇ ಆಫ್ ಫಂಡೆಯು ಅತ್ಯಂತ ಎತ್ತರದಿಂದ ನೀರು ಧುಮುಕುವಂತಹ ಒಂದು ಪ್ರದೇಶವಾಗಿದೆ. ಅಂದರೆ ನೀರು ಮೇಲೆ ಪರ್ವತದಿಂದ ಕೆಳಗೆ ಬೀಳುವಂತಹ ಪ್ಲೇಸ್ ನಡುವಿನ ಎತ್ತರ ತುಂಬ ಆಳವಾಗಿದೆ, ತುಂಬ ಹೈಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಅತ್ಯಂತ ಎತ್ತರದಿಂದ ನೀರು ಬೀಳುವಂತಹ ಪ್ರದೇಶವಾಗಿದೆ. ಗ್ರೇಟೆಸ್ಟ್ ಲೈಡಲ್ ರೇಂಜ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿ ನೀರು ಬೀಳುವಂತಹ ಒಂದು ಪ್ರದೇಶ ಇದಾಗಿದೆ. ಮತ್ತು ಪ್ರಪಂಚದ ಅತ್ಯಂತ ಉದ್ದವಾದ ನದಿ, ಲಾಂಗೆಸ್ಟ್ ರಿವರ್ ಮಿಸಿಸಿಪಿ ಇಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ನಿಮಗೆ. ಮಿಸಿಸಿಪಿ ರಿವರ್, ಇಲ್ಲಿ 2 ರಿವರ್ ಬಂದು ಕೂಡಿ ಮಿಸಿಸಿಪಿ ರಿವರ್. ಇಲ್ಲಿ ಮಿಸರೈ ರಿವರ್ ಬಂದು ಕೂಡ್ತೈತೆ. ಇಲ್ಲಿ ಓಹೈ ರಿವರ್ ಬಂದು ಕೂಡ್ತವೆ. ಇದು ಮಿಸಿಸಿಪಿ ರಿವರ್.
ಇದು ಪ್ರಪಂಚದ ಅತ್ಯಂತ ಉದ್ದವಾದ ನದಿ. ಇದು 3730 ಕಿಲೋಮೀಟರ್ ಉದ್ದಕ್ಕೆ ಉತ್ತರ ಅಮೆರಿಕದಲ್ಲಿ ಹರಿದಿರುವಂತಹ ಒಂದು ನದಿ ವ್ಯವಸ್ಥೆ ಕೂಡ ಇದಾಗಿದೆ. ರಿವರ್ ಸಿಸ್ಟಮ್ ಅಂತ ಯಾಕೆ ಹೇಳ್ತೀವಂದರೆ, ಈ ನದಿಯು ಹರಿಯುವಾಗ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ತುಂಬ ಮಾರ್ಪಾಡು ಮಾಡ್ತಿದೆ. ಫಲವತ್ತತೆಯ ಮಣ್ಣು ಆಗಿರಬಹುದು, ನೀರನ್ನು ಒದಗಿಸುವುದಾಗಿರ್ಬೋದು, ಇದರ ಸುತ್ತಮುತ್ತ ಜನರ ವ್ಯವಸಾಯಕ್ಕೆ, ಪಶುಸಂಗೋಪನೆಗೆ, ಉದ್ಯೋಗಗಳಿಗೆ ತುಂಬ ಅನುಕೂಲವಾಗಿರುವಂತಹ ವಾತಾವರಣ ಇದಾಗಿದೆ ಸ್ನೇಹಿತರೆ. ಸೊ ಅದಕ್ಕೆ ನದಿಯ ವ್ಯವಸ್ಥೆ ರಿವರ್ ಸಿಸ್ಟಮ್ ಅಂಥೇಳಿ ಕೂಡ ನಾವು ಕರಿತೇವೆ. ಉತ್ತರ ಅಮೆರಿಕಾವು 23 ದೇಶಗಳಿಂದ ಕೂಡಿದೆ. ಅಂದರೆ ಅಲಾಸ್ಕಾ ರೇಂಜಸ್, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ ವಿತ್ ಪನಾಮವರೆಗೂ 23 ದೇಶಗಳಿಂದ ಇದು ಕೂಡಿದೆ. ಅವರು ಸ್ಟೇಟ್ಸ್ ಅಂತ ಕರೀತಾರೆ. ಸೊ ನಮ್ಮಲ್ಲಿ ದೇಶಗಳಿಂದ ಕೂಡಿದೆ. ಅದರಲ್ಲಿ ಅತ್ಯಂತ ದೊಡ್ಡ ದೇಶ ಅಂದರೆ ಕೆನಡಾ ಒಂದು ದೊಡ್ಡ ದೇಶವಾಗಿದೆ. ಮತ್ತು ಅತ್ಯಂತ ಚಿಕ್ಕ ದೇಶಗಳಂದರೆ ಸೇಂಟ್ ಕಿಟ್ಸ್ ಅನ್ನೋವು ಇಲ್ಲಿ ಸೇಂಟ್ ಕಿಟ್ಸ್ ಮತ್ತು ನೀವೀಸ್ ಇವು ಎರಡು ಅತ್ಯಂತ ಚಿಕ್ಕ ಐಸ್ಲ್ಯಾಂಡ್ಸ್. ಅವು ಕೆರೆಬಿಯನ್ ಏರಿಯಾದಲ್ಲಿ ಕಂಡುಬರ್ತವೆ. ಇವು ಅತ್ಯಂತ ಚಿಕ್ಕ ದೇಶಗಳು ಕೂಡ ಅಂತಲೇ ಹೇಳ್ಬೋದು. ಉತ್ತರ ಅಮೆರಿಕದ ಮುಖ್ಯ ಭಾಗಗಳು ಮೇನ್ ಲ್ಯಾಂಡ್ಸ್. ಉತ್ತರ ಅಮೆರಿಕದಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಲ್ಯಾಂಡ್ಸ್ ಏನಂತಂದರೆ ಯುನೈಟೆಡ್ ಸ್ಟೇಟ್ಸ್. ಇಲ್ಲಿ ಅನೇಕ ದೇಶಗಳ ಒಂದು ಒಕ್ಕೂಟವೇ ಇಲ್ಲಿ ಅಡಗಿದೆ. ಇದು ಯುನೈಟೆಡ್ ಸ್ಟೇಟ್ಸ್, ಇಟ್ಸ್ ಎ ಮೇನ್ ರೀಜನ್. ಆಮೇಲೆ ಅಲಾಸ್ಕಾ, ಇದು ಕೂಡ US ಸಂಬಂಧಿಸಿದೆ. ಇಲ್ಲಿ ನೋಡಿರಿ, ಇದು ಕೂಡ US ಸಂಬಂಧಿಸಿದಂಥ ಒಂದು ಭೂಭಾಗ. ಮತ್ತು ಕೆನಡಾ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದಿ US. ಆ್ಯಂಡ್ ಡೌನಲ್ಲಿ ಬರೋದು ಮೆಕ್ಸಿಕೋ. ಇವು ಮೇನ್ ಲ್ಯಾಂಡ್ ಪೋರ್ಷನ್ಸ್ ಆಫ್ ದಿ ನಾರ್ತ್ ಅಮೆರಿಕಾ. ಮತ್ತು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಇವು ಉತ್ತರ ಅಮೇರಿಕಕ್ಕೆ ಹೊಂದಿವೆ ಅನ್ನೋ ಹಂಗೆ ನಮಗೆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಂಡು ಬಂದರೂ ಇದರದ್ದು ಇದರದ್ದು ಆಡಳಿತ ಒಳಪಡುವುದು ಡೆನ್ಮಾರ್ಕಿಗೆ. ಅದೇ ರೀತಿ ಈ ರೇಂಜಸಲ್ಲಿ ಹವಾಯಿ ದ್ವೀಪಗಳು ಕಾಣ್ತವೆ. ಈ ಹವಾಯಿ ಐಸ್ಲ್ಯಾಂಡ್ಸ್ಗಳು ನಮಗೆ ಜಿಯೋಗ್ರಫಿಕಲಿ ಇವು ಆಸ್ಟ್ರೇಲಿಯಾದ ನಿಯರ್ ಕಂಡು ಬಂದರೂ ಕೂಡ ಇದು ಪೊಲಿಟಿಕಲ್ ಆಡಳಿತವೆಲ್ಲ ಒಳಪಡುವುದು ನಾರ್ತ್ ಅಮೇರಿಕಾಗೆ ಸಂಬಂಧಿಸಿದ್ದಾಗಿದೆ. ಸೊ ಇವು ಮುಖ್ಯವಾದ ಐಸ್ಲ್ಯಾಂಡ್ಸ್ ಕೂಡ ಅಂತಲೂ ಹೇಳ್ಬೋದು. ಸ್ನೇಹಿತರೆ, ಮುಖ್ಯವಾಗಿ ಏನೇನು ಮೇನ್ ಪಾಯಿಂಟ್ಸ್ ಉತ್ತರ ಅಮೆರಿಕಾದಲ್ಲಿ ನೋಡಿದ್ವಲ್ಲ ಸ್ನೇಹಿತರೆ, ನಾಳೆ ನಾವು ಫಿಸಿಕಲಿ ಫೀಚರ್ಸ್ ಏನೇನಿದೆ, ಯಾವ ರೀತಿ ಮೌಂಟೇನ್ ಏರಿಯಾ ಇದ್ದಾವೆ, ಯಾವ ರೀತಿ ಪ್ಲೇನ್ ಏರಿಯಾ ಇದೆ, ಯಾವ ರೀತಿ ಇದನ್ನು ಫಿಸಿಕಲಿ ಡಿವೈಡ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ.